ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೇಳಿದ್ದೆ ಅಲ್ವಾ ಫಾಲ್ಸ್ ಹತ್ರ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಬಟ್ ಫಾಲ್ಸ್ ಹತ್ರ ಏನಕ್ಕೆ ಅಂದರೆ ಅದು ಟೈರು ಆದೇ ಒಂದು ತಿಂಗಳಾಗಿತ್ತು ಬೈಕ್ ತೆಗ್ದು. ಸ್ವಾಗತ ಅವ್ರು ಇರಲಿಲ್ವಲ್ಲ, ಹಾಗಾಗಿ ಬೈಕ್ ತೆಗ್ದಿರಲಿಲ್ಲ. ಸೊ ಏರ್ ಅಂತೂ ಫುಲ್ ಖಾಲಿ ಆಗಿಬಿಟ್ಟೈತೆ. ನಾವು ಬೇರೆ 3 ಜನ, ಎಲ್ಲ ಅಂತೂ 60 kg ಮೇಲೆ ಇದ್ದೀವಿ. ನಾನಂತ 60 ಇದ್ದೀನಿ. ಅದ್ರ ಅದೇ 60 ಅವಳೇಳು ರೌಂಡ್ ಫಿಗರ್, ನಾನು 60 ಮೇಲಿದ್ದೀನಿ. ಸ್ವಾಗತ ಅವರು ಅಷ್ಟೇ. ಸೊ ಸ್ವಾಗತ ಅವರು ಅಷ್ಟೇ, ಪಾಪ ಅವರು ವೆಯ್ಟ್ ಹೇಳಲ್ಲ. ಸೊ ಈ ಥರ ಪ್ಯಾಕಪ್ ಆಗಿದ್ವಿ, ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅವರು ಏರ್ ಹೊಡ್ಸ್ಕೊ ಬರ್ತೀನಿ ಅಂತ ನಮ್ಮನ್ನ ಯಾವ ಊರು ಅಂತ ನಮಗೆ ಗೊತ್ತಿಲ್ಲ. ಬೇಕಿನ್ ಮ್ಯಾಪ್ ಹಾಕೊಂಡು ನೋಡ್ಬೇಕೇನೋ. ಈ ಕಡೆ ಎಲ್ಲ ನೋಡಿ ಮೇಯ್ನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಕ್ಕ ಸ್ಟಾರ್ಟಲ್ಲಿ ನೀನು ಮಾತಾಡೋ, ನಾನು ಆಮೇಲೆ ಹೇಳ್ತೀನಿ. ಏನೋ ಒಂದು ಹಾಡು ಹೇಳ್ತಾಳೆ. ಸಾಂಗ್ ಆಗ್ಬಿಟ್ಟಿದೆ, ಡೈಲಿ ಕೇಳ್ತೀನಿ. ಯಾವುದು ಹೇಳ್ತೀನಿ ಇರೋ, ಅದು ಬರಲಿ. ಬ್ಲೂಟೂತ್ ಹಾಕಿದ್ದೀನಿ ಗೈಸ್. ಮೇಡಮು ಫಸ್ಟು ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಅಕ್ಕ ಫಸ್ಟು ಬ್ಲೂಟೂತ್ ಯೂಸ್ ಮಾಡು ಅಂದರೆ ಅವಳಿಗೆ ಏನೋ ಪ್ರಾಬ್ಲಮ್ ಇದೆ. ಅದು ಇದುವರೆಗೂ 2 ವರ್ಷದಿಂದ ಅವಳಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಒಬ್ರಿಗೂ ಹೇಳ್ಕೊಂಡಿಲ್ಲ. ಅದೇನು ಪ್ರಾಬ್ಲಮ್ ಅಂತ ಅವಳೇ ಯಾವಾಗ ಹೇಳ್ತಾಳೆ ಹೇಳಿ. ಅವಳಿಗೊಂದು ದೊಡ್ಡ ರೋಗ ಇದೆ, ಬಗೆಹರಿಸಲಾಗದ ಟ್ರೀಟ್ಮೆಂಟ್ ಇಲ್ಲದೆ ಇರೋದು. ಯೂಸ್ ಮಾಡಲ್ಲ, ಟ್ರೀಟ್ಮೆಂಟೇ ಇಲ್ಲ ಪ್ರಪಂಚದಲ್ಲಿ ಆ್ಯಕ್ಚುಲಿ. ಆ ಥರ ಒಂದು ಅವಳಿಗೆ ಕಾಯಿಲೆ ಇದೆ. ಬಟ್ ಅವಳು ಹೇಳ್ಕೊಂಡಿಲ್ಲ, ಅದಕ್ಕೋಸ್ಕರ ಅದು ಬ್ಲೂಟೂತೇ ಯೂಸ್ ಮಾಡೋಂಗಿಲ್ಲ ಅವಳು. ಬಟ್ ನಾನು ಯೂಸ್ ಮಾಡು ಅಂತ ಕೊಡೋಕೆ ಹೋಗಿದ್ದಕ್ಕೆ ಬೇಡ ಅಂತ ಅಂದು. ನನ್ನ ಹತ್ರ 3 ಬ್ಲೂಟೂತ್ ಇತ್ತು ಅಂತ ವಟ ವಟ ಅಂತ ಅವಳು ಹಾಡೇ ಹೋಯ್ತು. ಬಟ್ ಅವಳು ಬ್ಲೂಟೂತ್ ಯೂಸ್ ಮಾಡ್ತಿದ್ದಾರೆ. ನೀನು ಹೇಳು ನನ್ನ ಜೊತೆ. ಓಕೆ, ಸುಮ್ಮನಿರೋ, ಹಾಡು ಬರಲಿ. ಹಣೆಯಲ್ಲಿ ನಿನ್ನ ಹೆಸರಿಲ್ಲ, ನೀ ನನ್ನ ಮರೆಯುವ ನನಗಿಲ್ಲ. ನೀ ವಿಷಯದ ಗಗನ, ನಾನಾತ ಚವನ ನಡುವೆ. ಪಾಪ ಅವರು ಸುದೀಪ್, ಅವ್ರ ಹೆಸರು ಪ್ರದೀಪ್ ಅನ್ಸುತ್ತಲ್ವಾ? ದಿಲೀಪ್ ರಾಜ್ ಸರ್ ಅವರು ಡೆತ್ ಆದ್ರು ಅದೇ ಸೀರಿಯಲ್ದು. ನಾ ಮರಳಿ ನಂಬುಳು ನಮ್ಮಿಬ್ಬರ ಮಿಲನ, ಇಬ್ಬರಿಗೂ ನೋವು. ಬಿಡಿ ಫ್ರೆಂಡ್ಸ್, ಅವಳು ಬಂದೇ ಇಲ್ಲ. ಹೆಂಗೋ ತಪ್ಪ ಹೇಳ್ತಾವಳೆ ಪಾಪ ಅವ್ರದ್ದು. ಯಾವ್ದಕ್ಕದು ಧಾರಾವಾಹಿ ಫ್ರೆಂಡ್ಸ್, ಧಾರಾವಾಹಿ ಯಾವುದು ಅಂತ ನೆನಪು ಬರ್ತಾ ಇಲ್ಲ. ಲೀಲಾ ಅಂತ ಗೊತ್ತು, ಅವರು ಬಿಸ್ನೆಸ್ ಮ್ಯಾನ್ ಅಂತ ಗೊತ್ತು, ಯಾವುದಂತ ಗೊತ್ತಿಲ್ಲ. ಈ ಥರ ಜಿಗ್ ಜಾಗ್ ಆಗಿ ರೆಡಿಯಾಗಿ ರೋಡಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮನ್ನೇ ನೋಡ್ಕೊಂಡು ಹೋಯ್ತವ್ರೆ. ಎತ್ತಿನ ಗಾಡೀಲಿ ಹೋಗೋರು ನೋಡ್ಕೊಂಡು ಹೋಯ್ತವ್ರೆ ನಮ್ಮನ್ನೇ. ನಮ್ಮ ಅಕ್ಕ ಅಂತೂ ಹುಚ್ಚಿ ಥರ ಕಾಣಿಸ್ತಾವಳೆ ನೋಡ್ಕೊಂಡೆ. ನಾನು ಕ್ಯೂಟ್ ಆಗಿ ಕಾಣ್ತಾ ಇದ್ದೀನಿ. ಅದಕ್ಕೆ ನಾನು ಮಾಸ್ಕ್ ತೆಗ್ದ್ಬಿಟ್ಟೆ ಫ್ರೆಂಡ್ಸ್. ಇಲ್ಲಿ ಬ್ಯಾಗಿ ಜೀನ್ಸ್ ಹಾಕೊಂಡು. ಅಲ್ಲ, ನನಗೆ ಬೈದವ್ರು ನೀನು ಸಮಾಧಾನ ಇಲ್ಲ ಆಗಂತೀಯ. ದೊಡ್ಡ ರೋಗ ಬಂದದ ಇವಳಿಗೆ, ಪ್ರಪಂಚದಲ್ಲೇ ಇವಳಿಗೆ ಉಸಾರ್ ಮಾಡಕ್ಕಾಗದಿರೋ ರೋಗ ಬಂದದೆ. ಸೊಲ್ಯೂಷನ್ ಇದೆಯಾ? ಸೊಲ್ಯೂಷನ್ ಇಲ್ಲ, ಬಟ್ ನಾನು ಬದುಕ್ತಾ ಇದೀನಿ ತಾನೇ. ಹೌದು, ಅದೊಂಥರ ಅದನ್ನ ಪಾಸಿಟಿವ್ ಆಗಿ ಹೇಳ್ಬೇಕು ನೀನು. ಅದೊಂಥರ ಯಾಕೆ ಹೇಳ್ಕೊಂಡಿಲ್ಲ? ಅದೇ ನಮ್ಮ ನೆಗೆಟಿವಿಟಿನ ನಾವು ಹೇಳ್ಕೋಬಾರ್ದು. ಬಟ್ ಎಲ್ಲ ನೆಗೆಟಿವಿಟಿ ಅವಳ ಪರ್ಸನಲ್ ಲೈಫ್ದು ಎಲ್ಲ ನೆಗೆಟಿವಿಟಿನ ಹೇಳ್ಕೊಂಡವಳೆ. ಆದ್ರೆ ಅವಳಲ್ಲಿರೋದು ಅವಳಿಗೆ ಕೂದಲು ನೋವು, ಕಿವಿ ನೋವು, ಕೆನೆ ನೋವು. ಡಿ ಬಾಸ್ ನಂಗೆ ಈ ಹಾಡು ತುಂಬಾ ಇಷ್ಟ ಗಾಯ್ಸ್. ಯಾವುದು? ನಾವು ಫಾಲ್ಸ್ ಇವತ್ತು ಎಷ್ಟು ಹೊಡ್ಕೊಂಡೋಯ್ತದೆ. ಸ್ವಾಗತ ಎಲ್ಲೋದ್ರೋ ಗೊತ್ತಿಲ್ಲ ಏರ್ ಹಾಕ್ಸಕ್ಕೆ. ಮಾಡಿದ್ರಾಗದು ಯಾವ ಸಾಂಗು? ದರ್ಶನ್ ಹೇಳು. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನೋ ಮಾತಾಡಿವೆ, ಭಾವನೆ ಬಾಕಿ ನೂರಾರು ಭಯ. ಅಲ್ಲಿರೋರೆಲ್ಲ ನಮ್ಮನ್ನೇ ನೋಡ್ಕೊಂಡು ಹೋಯ್ತಾರೆ. ಯಾರು ಬೈಕ್ಲು ಹಿಂಗೆ ರೆಡಿ ಹಾಕೊಂಡು ಹೋಯ್ತಾವಲ್ಲ ಅಂತ. ಬಂದಿದೆ ಪ್ರೀತಿಗೆ ಮುದ್ದಾಗಿ ಸೇರಿವೆ ಎರಡೂ ಸಹ, ಏನೋ ಮಾತಾಡಿವೆ, ಭಾವನೆ ಬಾಕಿ ಇದೆ. ಫ್ರೆಂಡ್ಸ್, ಫಾಲ್ಸ್ ಹತ್ರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇದಕ್ಕೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ಲಾಸ್ಟ್ ಅಂತ ಹೇಳಿದ್ಲಲ್ಲ, ಅದು ಕಮೆಂಟ್ ಹಾಕಿ. ಇವಾಗ ಗೊತ್ತಾ, ಬ್ಲೂಟೂತ್ ಹಾಕಿದ್ದೀನಿ, ನಂಗೆ ಗೊತ್ತಾಯ್ತಾ ಇಲ್ಲ ಚೆನ್ನಾಗಿ ಬರ್ತಿದ್ಯಾ ಇಲ್ವಾ ಅಂತ. ನೆಗಳಿಗೆ
ಸೋತ ಕಣ್ಣುಗಳಿವೆ, ಕದ್ದು ಕೊಡುವುದಕ್ಕೆ ಕಾಲ ಮುತ್ತುಗಳು ಇವೆ, ಬೆರಳುಗಳು ಸ್ಪರ್ಶ ಬಯಸುತ್ತಿವೆ, ಯಾಕೋ ಒಳಗೊಳಗೆ ಎಷ್ಟು ಆಸೆಗಳಿವೆ, ಇಂಥ ಹೊಸ ವೇಗ ಫ್ರೆಂಡ್ಸ್ ಫಾಲ್ಸ್ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೇರೋ ಸಲುವಾಗಿ ಎಲ್ಲ ಅತಿಯಾಗಿ ನಮ್ಮ ಅಕ್ಕ ಹೆಂಗೆ ಕಾಣಿಸ್ತವಳೆ ಅಂದರೆ ಕಾಡಕ್ಕೆ ಹೆಂಗೆ ಕಾಣಿಸ್ತವಳೆ. ಇದು ಕಪ್ಪುದು ಹಾಕೊಂಡು ನಮ್ಮ ಸ್ವಾಗತ ಪಾಪ ಏರು ಹುಡಿಕೊಂಡು ಎಲ್ಲೋದ್ರು ಅದು ಪಂಚರ್ ಆಗ್ಬಿಡುತ್ತಂತೆ ಹಂಗೆ ಓಡಿಸಿದ್ರೆ. ಕಾಡಕಿ ಹೇ ಕಾಡಕಿ ಎಸ್ ಅಂದೆ ಕಾಡಕಿ ಫ್ರೆಂಡ್ಸ್ ಡ್ರೆಸ್ ತೋರಿಸು ಅಂತ ಹೋದ್ಲು. ಆ್ಯಕ್ಚುಲಿ ಇದು ಔಟ್ಫಿಟ್ ಬಂದು ನಂದೆ. ನಾನು ಇಷ್ಟು ತುಂಡು ಟಾಪ್ ಇಲ್ಲ ಹಾಕೊಳ್ಳಲ್ಲ ರಿನಡಿಲಿ. ಆ್ಯಂಡ್ ನಮ್ಮ ಗಂಡಿರೋರಲ್ಲಿ ನೋಡಿ ಫ್ರೆಂಡ್ಸ್ ಔಟ್ಫಿಟ್ ಸಖತ್ತಾಗಿದೆ ಅಲ್ವಾ. ಫೋಟೋಸು ವೀಡಿಯೋಸು ಬರ್ತದೆ, ನೋಡ್ಕೊಂಬಿಡಿ ನಮ್ಮ ಅಕ್ಕನ ಐಡಿಲಿ. ಸಂಬಂಧನೇ ಇರಲ್ಲ ಫ್ರೆಂಡ್ಸ್, ಆಗು ಸಂಬಂಧ ಇರಲ್ಲ, ಅವಳು ಔಟ್ಫಿಟ್ಗೂ ಸಂಬಂಧ ಇರಲ್ಲ. ಅವಳಿಗಂತೂ ಬಂದ್ಬಿಟ್ಟೈತೆ ಯಾವ ಸಾಂಗ್ ಬೇಕೋ ಆ ಸಾಂಗ್ ಹಾಕ್ತಾನೆ ಇರ್ತಾಳೆ. ಮಾಮೂಲಿ ಡೀಸೆಂಟಾಗಿರೋದಕ್ಕೆ ಗುಡ್ ಬಡ್ ಅನ್ನೋದು ಹಾಕ್ತಾಳೆ, ಏನೇನೋ ಹಾಕ್ತಾಳೆ ನೋಡಿ ಫ್ರೆಂಡ್ಸ್. ಅಲ್ಲಿ ಅವಳು ಕೈ ಕಾಲು ನಿನ್ನೆಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ಕೊಂಡು ಹೋಯ್ತಾವಳೆ ರೋಡಲ್ಲಿ ಎಲ್ಲ ನಮ್ಮನ್ನೇ ನೋಡ್ಕೊಂಡು ಹೋಯ್ತವ್ರೆ. ನಾನು ಫೋಟೋ ಕವರ್ ಮಾಡ್ಕೊಂಡಿದ್ದೀನಿ ಗೈಸ್, ನಾನು ಯಾರು ರೆಕಗ್ನೈಸ್ ಮಾಡಲ್ಲ ಫ್ರೆಂಡ್ಸ್. ಎಲ್ಲ ಇವಾಗ ಕೈ ಆಡಿಸ್ತಾ ಇದೀನಿ ಆ ಮ್ಯೂಸಿಕ್. ಫ್ರೆಂಡ್ಸ್ ಇವಳಿಗೆ ಏನು ಕಾನ್ಫಿಡೆನ್ಸ್ ರೆಕಗ್ನೈಸ್ ಮಾಡಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಫ್ರೆಂಡ್ಸ್ ಇವಳಿಗೆ ಏನು ಕಾನ್ಫಿಡೆಂಟ್ ನೋಡಿ. ಇವಳ ರೆಕಗ್ನೈಸ್ ಮಾಡಿ ಆಟೋಗ್ರಾಫ್ ಪ್ಲೀಸ್, ಫೋಟೋ ಪ್ಲೀಸ್, ಸೆಲ್ಫಿ ಪ್ಲೀಸ್ ಅಂತ ಬರ್ತಾರೆ ಅಂತ ಮುಖ ತೋರಿಸಿದ್ರು ತಾನೇ ಯಾರು ಮಾತಾಡಿಸ್ತಾರೆ ಇವಳನ್ನ. ಮುಖ ನೋಡಿದ್ರೆ ಈ ಹುಡುಗಿನ ಅಂದ್ರೆ ಎಲ್ಲಿ ಎಲ್ಲಿ ರೆಕಗ್ನೈಸ್ ಮಾಡ್ತಾರೆ? ಮುಖ ನೋಡ್ಕೊಂಡೈತಾರೆ ಈ ಹುಡುಗಿ ನೋಡಲ್ಲ ಹಿಂಗ ಆಗ್ತೈತೆ. ಓ ಹಂಗಾರೆ ನೆನ್ಪಿಟ್ಕೊಂಡು ನನ್ನ ಮುಖನೇ ಗೊತ್ತಾಗಲ್ವಲ್ಲ, ಯಾರೋ ಯಾರೋ ಅನ್ಕೊಂತಾರೆ. ಹಾ ನನ್ನ ಮುಖ ನೋಡಲ್ವಲ್ಲ. ಹೌದೌದು. ಇಲ್ಲಿ ಟ್ಯಾಕ್ಟ್ರಿಲಿ ಹೋಗೋರು ನಮ್ಮನ್ನೇ ನೋಡ್ಕೊಂಡು ಹೋಯ್ತವ್ರೆ ಫ್ರೆಂಡ್ಸ್. ಇಲ್ಲಿ ಬರ್ತಾವ್ರಲ್ಲ ಅವರು ಫ್ರೆಂಡ್ಸ್. ಅಲ್ಲಿಂದ ಸ್ವಾಗತ ಅವ್ರು ಬಂದರು ಏರ್ ಹೊಡಿಸ್ಕೊಂಡು. ಸೊ ನಾವು ಅಲ್ಲಿಂದ ಹೊರಟ್ವಿ. ಅವ್ರಿಗಂತೂ ಕಂಪ್ನಿಯಿಂದ ಕಾಲ್ ಮೇಲೆ ಕಾಲು, ಯಾವಾಗ ನೋಡಿದ್ರು ಕಂಪ್ನಿ ಕಾಲಲ್ಲೇ ಇರ್ತಾರೆ. ಹಾಗಾಗಿ ನಾನು ನಮ್ಮ ಅಕ್ಕ ಟ್ಯಾನ್ ಆಗಬಾರ್ದು ಮುಖದಲ್ಲಿ ಅಂತ ಅಂದ್ಬಿಟ್ಟು ಡಸ್ಟ್ ಬೀಳುತ್ತೆ ಅಂತ ನೀಟಾಗೆ ಮಾಸ್ಕ್ ಕಟ್ಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ನಾವಿಬ್ಬರಂತೂ ಫುಲ್ ಕಾಮಿಡಿ ಫ್ರೆಂಡ್ಸ್. ನನಗೆ ಪಬ್ಲಿಕ್ ಫಿಯರ್ ಜಾಸ್ತಿ ಇದೆ. ಇಲ್ಲಿ ಎಲ್ಲ ನೀರು ನೋಡಕ್ಕೆ ಬಂದಿರೋದ್ರಿಂದ ನೋಡಿ ಇಲ್ಲಿ ಶ್ರೀರಾಮ ದೇವಸ್ಥಾನ. ಅಕ್ಕ ಇದನ್ನ ಏನೋ ಅಂತಾರೆ ಫಾಲ್ಸ್ ಏನಂತಾರೆ ಹೇಳು? ಕಟ್ಟೆ ಹೊಳೆ ಇನ್ನೊಂದು ಏನೋ ಅಂತಾರೆ ಕಾಮಧೇನು ಏನೋ ಅಂತಾರೆ. ಹೇಳಕೋಬೇಡ, ನಾವೀಗ ಎಕಡೆ ಹೋಯ್ತೇವೆ ಫಸ್ಟ್ ನೋಡಿ. ಶ್ರೀರಾಮ ದೇವಸ್ಥಾನ. ಇಲ್ಲಿ ಆಂಜನೇಯನ ಸ್ಟ್ಯಾಚ್ಯೂ ಇದೆ, ಸಖತ್ತಾಗಿದೆ. ಲಾಟ್ಸ್ ಆಫ್ ಅಕ್ಕ ಏನು ಗೊತ್ತಾ ಹೇಳಬೇಕು ಅಂತ ಇದ್ದಿದ್ದು. ಇಲ್ಲಿ ನೋಡು ಕ್ಯಾಮ್ರಾ ನೋಡು ಫ್ರೆಂಡ್ಸ್. ನಮ್ಮ ಅಕ್ಕಂಗೆ ಏನೋ ಹೇಳಬೇಕು, ಒಂದು ಸೀಕ್ರೆಟ್. ಏನು ಗೊತ್ತಾ? ಇಲ್ಲಿಗೆ ಬಂದಿದ್ರ ನೀವು ಮದುವೆಗಿಂತ ಮುಂಚೆಗಲ್ಲ, ಮದ್ವೆ ಎಲ್ಲ ಇದು ಮಾತುಕತೆ ಇದು ಮನೆಯಲ್ಲೆಲ್ಲ ತೋರ್ಸೋದು ಇದು ಮಾಡೋದಲ್ಲ. ಅದಾದ್ಮೇಲೆ ಭೇಟಿ ಆಗಿದೆ. ಫೋಟೋ ತೋರ್ಸಿದ್ರಲ್ಲ, ಫಸ್ಟ್ ಫೋಟೋ ತೋರ್ಸಿ 15 ದಿನಕ್ಕೆ ಇಲ್ಲಿ ಮೀಟ್ ಆಗಿದ್ವಿ. ಅಯ್ಯೋ ಭೇಟಿ ಆಗಿದೆ ನಾವು. ಅಲ್ಲಿ ಬೇಡ ಅಂತ ಅಂದಿದ್ವಲ್ಲ ನಮ್ಮ ಮನೇಲಿ, ಅದಕ್ಕೆ ನೀವು ಮೀಟ್ ಆದ್ರಿ. ಹೆಂಗೆ ಗೊತ್ತಾ, ನಾನು ಭಾನುವಾರ ಬೆಂಗಳೂರಿಂದ ಬಂದಿದ್ದೆ. ಇವ್ರು ಬರೋಕ್ಕಾರಿ, ಇವ್ರು ಊರಿಗೆ ಬಂದಿದ್ರು ಬರ್ತೀನಿ ಅಂತ. ಹೋಯ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ, ನಾನು ರಂಜು ನಿರ್ಷಿತಕ್ಕ 3 ಜನನು ಬಂದಿದ್ದು. ಗೊತ್ತಾಯ್ತು, ಅವ್ರು 3 ಜನ ಇಲ್ಲಿ ಬಂದಿದ್ರು, ನಾನು ಬಂದಿದ್ದೆ ಜೊತೆಗೆ. ಅವಾಗ ಇವ್ರು ಬಂದಿದ್ರು, ಅವ್ರಿಗೆ ಗೊತ್ತಿಲ್ಲ ಮೀಟ್ ಮಾಡಿದ್ರು. ಅದೇ ನಂಗೇನು ಎಕ್ಸೈಟ್ ಆಯ್ತಾ ಇಲ್ಲ. ಫಸ್ಟ್ ಮೀಟ್ ನಮ್ಮ ಮನೆಯವ್ರು ತೋರಿಸಿದ 15 ದಿನಕ್ಕೆ, 15 ದಿನ 1 ತಿಂಗಳಿಗೆ ಇಲ್ಲೇ ಮೀಟ್ ಆಗಿದೆ ಫ್ರೆಂಡ್ಸ್. ಆಂಜನೇಯ ಸ್ಟ್ಯಾಚು ಇದು ರೀಸೆಂಟಾಗಿ ಫ್ರೆಂಡ್ಸ್. ಶ್ರೀರಾಮ ದೇವಸ್ಥಾನ, ಶ್ರೀರಾಮ ಎಲ್ಲಿರುತ್ತೆ ಅಲ್ಲಿ ಆಂಜನೇಯ ಇರಬೇಕಲ್ವ, ಕಾನ್ಸೆಪ್ಟ್ ಹಂಗೆ ಇದೆ ಅಲ್ವಾ. ಶ್ರೀರಾಮನ ಸೇವಕ ಜೈ ಹನುಮಾನು. ಸೊ ಸ್ಟ್ಯಾಚು ನೋಡಿ ಎಷ್ಟು ಸಖತ್ತಾಗಿದೆ ಗೊತ್ತಾ. ಸುತ್ತಮುತ್ತ ಹಳ್ಳಿಯವರೆಲ್ಲ ಜಾಸ್ತಿ ಫೋಟೋಶೂಟ್ಸು, ಫೋಟೋಶೂಟ್ಸ್ಗೂ ಕೂಡ ಒಳ್ಳೆ ಏರಿಯಾ ಅಂತಲೇ ಹೇಳ್ಬೋದು. ನೋಡಿ ತೋರಿಸ್ತೀನಿ ನಾನು ಹೆಂಗಿದೆ ವ್ಯೂ ಅಂದರೆ. ಫೋಟೋಶೂಟ್ ಕಾಲೋ ಮಾಡ್ತಾರೆ ಆ್ಯಕ್ಚುಲಿ. ಸಖತ್ತಾಗಿದೆ ಫ್ರೆಂಡ್ಸ್ ಇದು. ಇಲ್ಲೊಂದು ಫೋಟೋ ತೆಗೆಸ್ಕೋಬೇಕು ನೋಡಿ. ನಂದೊಂದು ಫೋಟೋ ತೆಗೆಸ್ಕೊಂಡ್ರೆ ಇಲ್ಲಿ ಟ್ಯಾಗ್ ಮಾಡ್ತೀನಿ. ನಿಜವಾಗ್ಲೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಜೀನ್ಸಲ್ಲಿ ಇರೋದ್ರಿಂದ ಟ್ರೈ ಮಾಡ್ತೀನಿ. ಆ್ಯಂಡ್ ನಮ್ಮ ಅಕ್ಕನ ನಮ್ಮ ಸ್ವಾಗತ ನೋಡಿ ಅಲ್ಲಿ ಜಲಪಾತ ಇಲ್ಲಿಂದ ಕಾಣಿಸ್ತಾ ಇಲ್ಲ ಅಷ್ಟು. ಸೊ ಮೇಲೆ ಹೋಗ್ಬೇಕು, ಬನ್ನಿ ಹೋಗೋಣ. ಅಲ್ಲಿ ಏನೋ ನಮ್ಮ ಲವ್ ಸ್ಟೋರಿ ಸ್ವಾಗತ ಹತ್ರ ಡಿಸ್ಕಸ್ ಮಾಡಿ ಲವ್ ಸ್ಟೋರಿ ಅಂತ ಎಲ್ರಿಗೂ ಗೊತ್ತು. ಕಮೆಂಟ್ಸ್ ಅಲ್ಲಿ ಲವ್ ಅಂತಾನೆ ಹೇಳೋದು.
ಅದು ವ್ಲಾಗ್ ಮಾಡೋ ತನಕ ನಾನು ಸೀಕ್ರೆಟ್ ಆಗಿ ಇಡು ಅಂತ ನಾನು ಹೇಳಿದ್ದೆ ನಿಮ್ಗೆ. ಇದನ್ನ ಫ್ರೆಂಡ್ಸ್ ನಾನು ಕಮೆಂಟ್ ಅಲ್ಲೆಲ್ಲ ಆಲ್ರೆಡಿ ಹೇಳಿದ್ದೀನಿ ಲವ್ವ ಏನು ಅಂತ. ಸೀಕ್ರೆಟ್ ಏನಿಲ್ಲ, ಇಲ್ಲಿ ನೋಡೋಣ ಬನ್ನಿ ಫಸ್ಟ್. ಫ್ರೆಂಡ್ಸ್ ನೋಡಿ ಜಲಪಾತ ಸಖತ್ತಾಗಿದೆ ನಿಜವಾಗ್ಲು. ಆದ್ರೆ ನಾವು ಒಂದ್ಸಲ ಬಂದಾಗ ಅದೇ ನೀವು ಬಂದಾಗ ರೆಡ್ ಇತ್ತು ನೀರು. ಬಟ್ ಇದು 2 ದಿನದಿಂದ ಮಳೆ ಇಲ್ಲ. ಸೊ ಹಾಗಾಗಿ ಸಖತ್ತಾಗಿ ಆಕ್ಚುಲಿ ಅದೆಲ್ಲ ಆ ಕಲ್ಲೆಲ್ಲ ಮುಚ್ಚೋಗ್ಬೇಕಮ್ಮ. ಅಲ್ಲಿ ಸೀತಾಮಳ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಬಡ್ಡೆ ಕಾಣಿಸ್ತಾ ಇದೆಯಲ್ಲ, ಝೂಮ್ ಮಾಡ್ತೀನಿ ನೋಡಿ. ಅದು ಸೀತಾಮಳ ಅಂತ, ಅಂದ್ರೆ ಸೀತೆ ಸ್ನಾನಕ್ಕೆ ಹೋದಾಗ ಯಾರೋ ಬಂದ್ರು, ಹಿಸ್ಟ್ರಿ ಗೊತ್ತಿಲ್ಲ ಅಲ್ಲ, ಸೀತೆ ಸ್ನಾನಕ್ಕೆ ಹೋಗುವಾಗ ಲಕ್ಷ್ಮಣ ಬಂದ್ರು ಅಂತ ಅಂದ್ಬಿಟ್ಟು ಆ ಬಂಡೆನೋ ಏನೋ ಎಳ್ದಿರ್ತಾರೆ ನೋಡಿ ಫ್ರೆಂಡ್ಸ್. ನನ್ನ ಫ್ರೆಂಡ್ ಅಂತೆ ಕೋತಿ ತೋರಿಸ್ತಿದ್ದಾಳೆ. ಇವಳೇ ಒಂದು ದೊಡ್ಡ ಕೋತಿ ತೋರಿಸ್ತಾ ಇದ್ದಾಳೆ. ವ್ಯೂನ ದೂರದಿಂದನೇ ಎಂಜಾಯ್ ಮಾಡಬೇಕು. ಮೊದಲು ಕಾಲೇಜ್ ಟೈಮಲ್ಲೆಲ್ಲ ಫ್ರೆಂಡ್ಸ್ ನಾವು ಇಲ್ಲಿ ಆಟ ಆಡೋಕೆ ಬರ್ತಿದ್ವಿ 1 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ. ಅವಾಗೆಲ್ಲ ಅಲೋ ಇತ್ತು. ಅಂದ್ರೆ ಅವಾಗ ನೀರು ಇರ್ತಿರ್ಲಿಲ್ಲ, ಬರೀ ಬಂಡೆ ಮೇಲೆ ಕುತ್ಕೊಂಡು ಆಟ ಆಡ್ಕೊಂಡು. ಅವಾಗಲೂ ಫೋನ್ ಇತ್ತು, ಸೋನಿ ಇತ್ತು ನನ್ನ ಹತ್ರ ದೊಡ್ಡದು. ಅವಾಗ ಫೋಟೋಸ್ ಎಲ್ಲ ತಗೊಂಡು ಬರ್ತಾ ಇದ್ವಿ. ಬಟ್ ಆಮೇಲಿಂದ ಏನಾಯಿತು ಅಂದರೆ ಇಲ್ಲಿ ಜಾಸ್ತಿ ನೀರಿದ್ದಾಗ ಮಕ್ಕಳು ಈಜು ಹೊಡಿಯೋಕೆ ಬಂದು, ಅಂದರೆ ಒಂದು 18 ವರ್ಷ 16 ವರ್ಷದ ಮಕ್ಕಳು ಈಜು ಹೊಡಿಯೋಕೆ ಬಂದು ಬಿದ್ದು ಸತ್ತೋದ್ರು. ಸೊ ಹಾಗಾಗಿ ಇಲ್ಲಿ ಅಲೋ ಇಲ್ಲ ಫ್ರೆಂಡ್ಸ್. ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ ನೋಡಿ, ನೋಡ್ಬೋದು. ಇಲ್ಲೆಲ್ಲ ಫುಲ್ ಕಾಂಪೌಂಡ್ ಹಾಕ್ಬಿಟ್ಟಿದ್ದಾರೆ, ಯಾರಿಗೂ ಅಲೋ ಇಲ್ಲ. ಮೇ ಬಿ ದೇವ್ರಿಗೆ ಏನಾದ್ರೂ ಅಭಿಷೇಕ ನೀರಲ್ಲಿ ಏನಾದರೂ ಮಾಡಬೇಕಂದ್ರೆ ಮೇ ಬಿ ಪೂಜಾರು ತಗೊಳ್ತಾರೆ. ಸೊ ನಮ್ಮ ಸ್ವಾಗತ್ ಅವರು ಏನೋ ಹಿಸ್ಟ್ರಿನೋ ಏನೋ ನಮ್ಮ ಅಕ್ಕಂಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕ ಅದು ಏನು ನೋಡ್ತಾಳೋ ಗೊತ್ತಿಲ್ಲ. ಏನೇ ಹೆಂಗೆ ನೋಡ್ತಾ ಇದೆಯಾ ಸೀರಿಯಸ್ ಆಗಿ? ನಾವು ನನ್ನ ಬರ್ತಡೆಗೆ ನಾನು ಫಸ್ಟ್ ಹೌದು, ಇವಳು ಮದುವೆ ಆಗಿ 3 ತಿಂಗಳಿಗೆ 2 ತಿಂಗಳು ಬರ್ತಡೇ ಇತ್ತು ಇವಳದು. ಏಪ್ರಿಲ್ 26 ಇವಳು ಬರ್ತಡೇ, ಸಾರಿ ಮದುವೆ ಜೂನ್ ಅದೇ 1.5 ತಿಂಗಳಿಗೆ ಇವಳು ಬರ್ತಡೇ ಇತ್ತು. 1.5 ತಿಂಗಳಿಗೆ ಬರ್ತಡೇ ಇತ್ತು. ಸೊ ಅವಳು ನೆನ್ಕೊಂಡು ಬೇಜಾರಾಗಕ್ಕಿಂತ ಮುಂಚೆ ಮಾತಾಡ್ಸೋಣ ಬನ್ನಿ. ಕೀಲ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಈಗ ಬನ್ನಿ ಆ ಕಡೆ ಏನಿದೆ ನೋಡ್ಬೇಕು ಫ್ರೆಂಡ್ಸ್. ಅಂದ್ರೆ ಆ ಸಾಲಿನಷ್ಟು ನೀರು ಬಂದಿಲ್ಲ ಅಲ್ಲಮ್ಮ ನಮ್ಮ ಅಕ್ಕಂಗೆ. ನಾವು ಫಸ್ಟ್ ಮೀಟ್ ಆಗಿದ್ದು ಎಲ್ಲಿ ಅಂತ ನೋಡ್ದು ಆಗಕ್ಕೆ ಬಂದಾಗ ನಾನು ಇಬ್ರು ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಅಂದ್ರೆ ಅವ್ರಿಗೆ ಆಲ್ರೆಡಿ ಮದುವೆಗೆ ಮಗು ಇತ್ತು. ಇವರು ಒಂದು 3 ಜನ ಪೃಥ್ವಿ ಇವರ ಕಸಿನ್ಸ್ ಕರ್ಕೊಂಡ್ ಬಂದಿದ್ರು. ಅಂಡ್ ನಾವು ಹೆಂಗ್ ಮೀಟ್ ಆಗಿದ್ದು ಅಂದ್ರೆ ದೂರ ಅಂದ್ರೆ ತುಂಬಾ ಜನ ಇದ್ರು. ಅವಾಗ ಮಾತಾಡ್ಸಿಲ್ಲ, ಅಂದ್ರೆ ನೋಡ್ತಿದ್ದಿದ್ದು ಅಷ್ಟೇ. ಬಟ್ ಐಸ್ ಕ್ರೀಮ್ ತಗೊಡ್ತೀನಿ ಅಂತ ಮಕ್ಕಳು ಬಂದಿದ್ದು ನನ್ನ ಫ್ರೆಂಡ್ಸ್ದು. ಐಸ್ ಕ್ರೀಮ್ ತಗೊಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಅವಾಗ ಇವರು ಅದಕ್ಕೆಲ್ಲದು ಡ್ಯೂರೇ ಕೊಟ್ಟಿದ್ರು. ಅವಾಗ ಮಾತಾಡಿದ್ವೋ ಇಲ್ವೋ ಅದು ನೆನಪಿಲ್ಲ. ಫಸ್ಟ್ ಮೀಟ್ ಆಗಿದ್ದು ಶ್ರೀರಾಮಚಂದ್ರ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನ, ಇಲ್ಲೇನೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಮ್ದು ಅಯ್ಯೋ ಅದಕ್ಕೋಸ್ಕರ ಏನು ಮುಚ್ಚುಮರೆ ನಾನು ಹೇಳ್ತೀನಲ್ಲ, ಅದಕ್ಕೋಸ್ಕರ ಸಕ್ಸಸ್ ಆಯಿತು. ಏನು ಸಕ್ಸಸ್ ಆಯಿತು? ನಮ್ಮ ಮದುವೆ ಫ್ರೆಂಡ್ಸ್ ಇವಳೆ ವ್ಲಾಗ್ ಮಾಡ್ಕೊಂಡು ಬಂದವಳೆ. 2 ಸೆಕೆಂಡು 3 ಸೆಕೆಂಡು ಮಾಡ್ಕೊಂಡು ಇಷ್ಟು ಬೇಗ ಬಂದವಳೆ. ಏನು ಮಾಡ್ಕೊಂಡು ಬಂದವಳೆ? ಫೋಟೋ ಶೂಟ್ಸ್ ಆಯಿತು, ಫೋಟೋ ಆಯಿತು, ವಿಡಿಯೋ ಆಯಿತು, ನಮ್ಮ ಅಕ್ಕಂದು ಆಯಿತು. ನಮ್ಮ ಅಕ್ಕಂದು ನೋಡಿ ನೆಕ್ಸ್ಟ್ ಲೆವೆಲಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ಏನು ಫೋಟೋಸು ನಾನು ಚೆನ್ನಾಗಿದ್ದೀನಿ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಾಳಲ್ಲ ಅವಳು, ಕ್ಯೂಟಾಗಿ ಒಂಥರ. ಈ ತರ ಡ್ರೆಸ್ ಹಾಕೊಂಡ್ರೆ ಅದೇ ಹೇಳ್ತಾ ಇದ್ದೀನಿ, ನಿನ್ಗೇನು ಏಜ್ ಆಗೋಗಿಲ್ಲ. ಯಾವ ವಯಸ್ಸಲ್ಲಿ ಹೆಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು. ಸ್ವಲ್ಪ ಹೆಂಗಿರ್ಬೇಕು ಹಂಗಿರ್ಬೇಕು. ಇವಳ ಒಂದ್ ಸ್ವಲ್ಪ ಸ್ಟೈಲು ಮಾಡಲ್ಲ. ಸ್ಕಿನ್ ಅಂತೂ ಮೊದಲೇ ಮೇಂಟೈನು ಮಾಡಲ್ಲ. ಹೆಂಗ್ ಬೇಕು ಹಂಗಿರ್ತಾಳೆ. ಬಿಸಿಲು ಫ್ರೆಂಡ್ಸ್ ಕಣ್ ಬಿಡಕ್ಕಾಗ್ತಾ ಇಲ್ಲ. ಬಿಸಿಲು ಆಗ್ಬಿಡ್ತಾಳೆ ಅಕ್ಕ. ಹುಬ್ಳಿ ಬಿಸಿಲಿಗೆ ಇನ್ನು ಹೆಂಗಾಯ್ತಿನೋ ಗೊತ್ತಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕನ ಫ್ರೆಂಡು, ತಂಗಿ ಫ್ರೆಂಡ್ ಅಲ್ಲ ಕೋತಿ ಇದ್ದ ಕಡೆ ಅಂತ ತೋರಿಸ್. ನಮ್ಮ ಅಕ್ಕನ ಫ್ರೆಂಡು. ಇವಾಗ ಬೈಕ್ ಹತ್ರ ಬಂದ್ವಿ. ವೇಲ್ ಕಟ್ಕೊಬಿಡ್ತೀನಿ. ಅಯ್ಯೋ ನಾನು ವೇಲು ಕಟ್ಟಲ್ಲ ಏನು ಕಟ್ಟಲ್ಲ ಫ್ರೆಂಡ್ಸ್. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ದೂರ ನಮ್ಮ ಹುಡುಗ ಅವ್ರ ಬೇಬಿನ ಎತ್ಕೊಂಡು ಹೋಗ್ತಾ ಇದ್ದೀವಿ. ಬಾಗಲಕೋಟೆಯಲ್ಲಿ ಇದೆಲ್ಲ ಇದ್ರ ರೋಡಲ್ಲಿ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದ್ವಿ. ಫ್ರೆಂಡ್ಸ್ ಮಾತಾಡಿಸ್ತಿರ್ಲಿಲ್ಲ, ಇವಾಗ ಚಿಕ್ಕಪ್ಪನ ಮಾತಾಡಿಸ್ತವ್ರೆ. ಋತುಗೆ ಫೇವ್ರೇಟ್ ಅಂದರೆ ಅವ್ರ ಅಪ್ಪ ಅಂದರೆ ನಮ್ಮ ಬಾವಿಗೂ ಕೂಡ ಕಡಲೆಪುರಿ ಅಂದರೆ ತುಂಬ ಇಷ್ಟ. ಮತ್ತು ಜಿಲೇಬಿ ಅಂದರೆ ಬರ್ತಿದ್ದಂಗೆ 2 ಕೈಲು 2 ಎಷ್ಟು ತಿಂದೆ? 3 ತಿಂದೆ 2 ತಿಂದ ಜಿಲೇಬಿಯಾ? 1 ತಿಂದೆ ನೋಡಿ ಫ್ರೆಂಡ್ಸ್, ಸುಳ್ಳು ಹೇಳ್ತಾವಳೆ. 2 ಕೈಲಿ ಇಟ್ಕೊಂಡಿದ್ದು ತಾನೇ? ಇಲ್ಲ ಅವಳು 2 ತಿಂದಿರ. ಚಿನ್ನಸ್ ನಿಜ ಹೇಳಿ ಚಿನ್ನ. ಕಾರಣ ಎಲ್ಲ ಪುರಿ ಖಾರ ಇಟ್ಕೊಂಡು ತಿಂತಾ ಇದ್ದೀವಿ.
ಎಲ್ಲೂ ನಿಲ್ಲಿಸ್ಲಿಲ್ಲ, ಬೈಕು ಲೇಟ್ ಆಯ್ತದೆ ಅಂತ ಮಳೆ ಬೇರೆ ಸಿಬ್ರುತ್ತಾಯಿತ್ತು. ಅಪ್ಪಾಜಿ ಕಳ್ಳೆಪುರಿ ತಿನ್ನೋ ಡೌಟು, ತಗೋತೀನಿ ಜಿಲೇಬಿ ಕೊಡು. ಯಾವುದ್ರಲ್ಲಿ? ಇದೊಂದು ತಗೋತೀನಿ. ಇದು 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 ಐತೆ ಸೀರೆ. ಇದು ಎಲ್ಲಿಗಾದ್ರೂ ಸುಮಂಗಲಿ ತಗೊಂಡಿದ್ದು ಸುಮಂಗಲಿ ತಗೊಂಡಿದ್ದು. ಇದು 700 ರೂಪಾಯಿ, ಇಲ್ಲಿ 660 ರೂಪಾಯಿ ಫಿಕ್ಸೆಡ್ ರೇಟ್. ಇದು ತಗೊಂಡ ಯಾವುದಕ್ಕೆ? ಇದು ನನಗೆ ಇದು ಕೊಟ್ಟಿದ್ದು ಅದಕ್ಕೆ ಏನಂತಾರೆ ಸ್ವಾಗತ ಕೊಳ್ಳೆ ಕೆಲಸ ಕೊಟ್ಟಿದ್ದೀನಿ. ಅಪ್ಪಾಜಿ ಸ್ನಾನಕ್ಕೆ ಹೋಗುತ್ತೆ, ನೀರೊಳ್ಳೆ ಕಸಕ್ಕೆ ನನಗೆ ಬರಲ್ಲ. ಸೊ ಕಸ್ತಾವ್ರೆ. ಕಸೆ ಬಿಟ್ರಿ ಸೀರಿಯಸ್ಲಿ ನಂಗೆ ಕಸಕ್ಕೆ ಬರಲ್ಲ ಫ್ರೆಂಡ್ಸ್. ನಮ್ಮ ಅಪ್ಪಾಜಿ ಸ್ನಾನ ಮಾಡ್ತಾರೆ, ಕಡುಬು ಅಂತವ್ರೆ. ಕಸಿದ್ರು ಸೋಗಿ ನಸಿಬೇಕಾ? ಪರವಾಗಿಲ್ಲ ಫ್ರೆಂಡ್ಸ್, ಹಳ್ಳಿ ಹುಡುಗ, ನನಗೆ ಬರಲ್ಲ. ನಾನು ಅಲ್ಲಿ ಹರಿನಹಳ್ಳಿ ಅಂದರೆ ಸ್ವಾಗತ ಅವ್ರ ಊರಲ್ಲೂ ಕೂಡ ಕಸಲ್ಲ, ಇಲ್ಲೂ ಕಸಲ್ಲ ಫ್ರೆಂಡ್ಸ್. ನಾನು ಇರೋ ಸೀಮೆಣ್ಣೆ ಎಲ್ಲನೂ ಹುಯ್ದುಬಿಟ್ಟು ಕಸ್ತೀನಿ ಬೇಕಾದರೆ, ಆ ಕ್ವಾಲಿಟಿ ಇದೆ. ಯಾರೋ ಬಂದರು, ಹೌದಾ? ಹೆಂಗಸ್ರು ಗಂಡಸ್ರು ಮಾತ್ರ ಬರ್ಬೇಕಂತೆ ಊಟಕ್ಕೆ. ನಾ ಹೋಗೋದೇನೆ ಹಂಗಾರೆ ನಿನ್ನ ಬೈಕು ನಿನ್ನ ಗುಲಾಬಿ. ನೋಡಿ ಫ್ರೆಂಡ್ಸ್, ನೆಂಟ್ರಿಗೂ ಅಡುಗೆ ಊಟ ಮಾಡ್ಸೋದು ಹಿಂಗೆ ಹೊಟ್ಟೆ ಶೇನ್ ಸಾಯ್ತಿರೋದು ನಾವು. ನೋಡಿ ನಂಗೆ ತಂಗ್ಳನ್ನೇನಿಲ್ಲ, ಬೆಳಗ್ಗೆ ಅದೇ ಬೆಳಗ್ಗೆ ಮೆತ್ಕೈತೆ ಕಣ್ ಮಮ್ಮಿ, ಒಂಥರ ನಿಜ. ಒಂಥರ ಏನೋ ಒಂಥರ ತಲೆ ಮೆದ್ಲು ಕೈ ಹಾಕ್ತಂಗೈತೆ. ಇಕ್ಕು ಪರವಾಗಿಲ್ಲ ಜೊತೆ ಅಮ್ಮ. ನೋಡಿ ಫ್ರೆಂಡ್ಸ್, ಬೈತಾವಳೆ. ಬೈಕು ಹೋಯ್ತೀನಲ್ಲ, ಬರೋದು ಇಲ್ಲ ಇನ್ನ. ನಮ್ಮ ಅಮ್ಮನ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡೋಣ ಅಂದ್ರೆ ಓಡೋಗ್ಬಿಟ್ಲಲ್ಲ. ನಡ್ರಿ ಸ್ವಾಗತವ್ರೆ, ಊಟ ಮಾಡಿ. ಯಾಕೆ ಶರ್ಟ್ ಚೇಂಜ್ ಇಲ್ಲ? ಶರ್ಟ್ ಚೇಂಜ್ ಮಾಡೋದು ನಮ್ಮ ಕೃತು ಅಂತೂ ಮನೆ ಊರಿಗೆ ಹೋಗೋಣ ಹರಿನಹಳ್ಳಿಗೆ ಅಂದ್ರೆ ತಲೆ ತಿಂತಾವಳೆ. ನೋಡಿ ಕರೆಕ್ಟಾಗಿ ಹೇಳ್ತಾವಳೆ. ಇದು ಬಿಸಿ ಅನ್ನ, ಇದು ಬೆಳಿಗ್ಗೆ ಅನ್ನ. ನಮ್ಮ ಕೃತು ಬಂದ್ಬಿಟ್ಟು ಇದು ಚಿಕ್ಕಪ್ಪಂಗೆ, ಇದು ನಿನಗೆ ಅಂತ. ನನ್ನ ಫೇವ್ರೇಟು ಮೊಳಕೆ ಕಾಳು ಸಾಂಬಾರು ವಿತ್ ಬದನೆಕಾಯಿ, ಆಲೂಗೆಡ್ಡೆ. ಸಿಕ್ಕಾಪಟ್ಟೆ ತುಂಬ ಇಷ್ಟ. ಅಲ್ಲೇ ಹಾಕಲ್ಲ ಫ್ರೆಂಡ್ಸ್ ಆಲೂಗೆಡ್ಡೆ ಮತ್ತು ಬದನೆಕಾಯಿ, ಏಕೆ ಅಂದರೆ ಶೀತ ಅಂತ ಅಂದ್ಬಿಟ್ಟು ಹಾಕಲ್ಲ. ಸೊ ನಮ್ಮ ಸ್ವಾಗತಕ್ಕೆ ತಗೊಳ್ಳಿ, ಇಲ್ಲಿಗೆ ಬನ್ನಮ್ಮ. ಕೃತು ಇವ್ರು ಆಲ್ರೆಡಿ ನೋಡಿ ಫ್ರೆಂಡ್ಸ್ ಹೋಗಿದ ಕಡೆ ಅಫಿಷಿಯಲ್ ಆಗಿರ್ತಾರೆ, ಮನೇಲಿ ಹಿಂಗಿರ್ತಾರೆ. ಏನು ಹೇಳೋದು ಇವ್ರಿಗೆ? ಜಿರಡೆ ಅವೇ ಗೊತ್ತು. ನಮ್ಮ ಕೃತು ವಿಡಿಯೋ ಮಾಡಿರೋದು ಇದನ್ನ ನಾನು ಸ್ವಾಗತ ಊಟ ಮಾಡ್ತಾ ಇದ್ರೆ ಕೊಡುವಮ್ಮ ಅಂತ ಅಂದ್ಬಿಟ್ಟು. ಸೋಳು ನೀಟಾಗಿ ಕವರ್ ಮಾಡಿಲ್ಲ. ಓಕೆ ಪರವಾಗಿಲ್ಲ ಮಾಡಿದ್ದಾಳೆ. ಇವರು ಕೂತ್ಕೊಂಡು ನೀಟಾಗಿ ಊಟ ಮಾಡಿದ್ವಿ. ಊರಿಂದ ಹೊರಟು ಫ್ರೆಂಡ್ಸ್, ಇಲ್ಲಿ ಮಳೆ ನಿಲ್ತೆ ಹೋಯ್ತು. ಮಳೆ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ ಹತ್ರ ಆಗಿಸ್ತೋ ಹಾಕಿದ್ದೀವಲ್ಲ ಅಂದ್ಬಿಟ್ಟು 200 ರೂಪಾಯಿ ಪೆಟ್ರೋಲ್ ಹಾಕಿಸ್ತವ್ರೆ. ನೋಡಿದ್ರೆ ಮಳೆನೇ ನಿಂತೋಯ್ತು. ಎಂಥದ್ದರಿದ್ರೆ ಇರಬೇಕು. ನಮ್ಮ ಕೃತುನೇ ಎತ್ತಾಕೊಂಡು ಫ್ರೆಂಡ್ಸ್, ತೋರಿಸ್ತೀನಿ ನೋಡಿ. ನಮ್ಮ ಕೃತುನೇ ಎತ್ತಕೊಂಡು ಹೋಯ್ತಾ ಇದ್ದೀವಿ. ನಾಳೆ ನಮ್ಮ ಅಪ್ಪಾಜಿ ಅಮ್ಮ ಫ್ರೀಯಾಗಿ ಬರಲಿ ಅಂತ. ಅಲ್ಲ ಮಳೆನೇ ಹೋಯ್ತಲ್ಲ ಒಳಗೆ ಬಂದ್ಮೇಲೆ. ಬಿಸಿಲು ಬತ್ತಾಯ್ತು ನೋಡಕ್ಕ. ಇದು ಯಾವ ಥರ ಮಳೆ ಫ್ರೆಂಡ್ಸ್? ಅಂತೂ ಇಂತೂ ನಮ್ಮ ಮನೆಗೆ ಬಂದು ಮಳೆ ಬರ್ತಾಯಿತ್ತು ನೋಡಿ. ನಮ್ಮ ಕೃತು ಇದೊಂದು ನಮ್ಮ ಸ್ವಾಗತ ನನಗೆ ಕೊರಿಯರ್ ಮಾಡಿದ್ರು ಹುಬ್ಳಿಯಿಂದ ಈ ಡಾಲ್ನ. ನನಗೆ ಯೆಲ್ಲೋ ಕಲರ್, ಇದು ಆರೆಂಜ್ ಅಲ್ಲ ಯೆಲ್ಲೋ ಕಲರು. ಅದನ್ನು ಕೂಡ ನಾನು ಬೀರಲ್ಲಿ ಇಟ್ಕೊಂಡಿದ್ದೆ ಸೇಫಾಗಿ ತೆಗೆಸ್ಕೊಂಡೋಳೆ ಆಟ ಆಡೋಕ್ಕೆ ಅಂತ. ಇದು ನಂದು ನಮ್ಮ ಲವ್ ಆ್ಯನಿವರ್ಸರಿ ಕೊಡಿಸಿದ್ದು. 2 ಬ್ಯಾಗಲ್ಲಿ ಬಟ್ಟೆಗಳಿದೆ, ನಂದು ಸೀರೆಗಳಿದ್ದಾವೆ. ಇದು ಅಕ್ಕಂದು ಡ್ಯೂಟಿ ಬ್ಯಾಗ್ ಏನೇನೋ ಇದೆ. ಸೊ ಅವ್ರೇನೋ ರೀಲ್ಸ್ ನೋಡ್ತಾವ್ರೆ. ನಮ್ಮ ಮನೆಯವ್ರು ಬೆಟ್ಟದ ಪೂರಕ್ಕೆ ಕೀ ತೆಗಿಯೋಕ್ಕೆ ಹೋಗೋರೆ. ಸೊ ನಾನೀಗ ಫ್ರೆಂಡ್ಸ್ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಗ್ಗೆ ಏನು ವಾರ ಸ್ನಾನ ಏನೂ ಮಾಡಿರಲಿಲ್ಲ. ಸೊ ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಿದ್ದೀವಿ. ಅಮ್ಮ ಬಂದು ನಮಗೆ ಏನು ಕೊಟ್ಟು ಕಳಿಸೈತೆ,
ಒಬ್ಬಿಟ್ಟು ಮಾಡೋದಕ್ಕೆ ಹಿಟ್ಟು ಹೂರಣ ಕೊಟ್ಟು ಕಳ್ಸೈತೆ. ಸೊ ನಾವು ಹೇಳ್ದೆ ಕೇಳದೆ ಹೋಗಿದ್ವಿ. ಅಮ್ಮಂಗೆ ಗೊತ್ತಾಗಿಲ್ಲ ನಾವು ಬರ್ತೀವೋ ಇಲ್ವೋ ಅಂತ ಡೌಟಲ್ಲಿ. ಸೊ ಅದಕ್ಕೆ ಹೂರಣ ಇಲ್ಲಿಗೆ ಕೊಟ್ಟಿದ್ದೆ. ನಮ್ಮಮ್ಮ ಬಂದು ಇವಾಗ ಮೈದಾ ಹಿಟ್ಟೆಲ್ಲನೂ ಕಲಸಿಟ್ಟಿದ್ದಾರೆ. ಸೊ ಇವಾಗ ಸ್ನಾನ ಎಲ್ಲ ಆದಮೇಲೆ ಬಂದು ಚಪಾತಿ ಒತ್ತಬೇಕು. ನಾನು ಸ್ವಾಗತ ನಮ್ಮ ಅಕ್ಕ ಸೇರ್ಕೊಂಡು ಚಪಾತಿ ಬೇಯಿಸಿ ಸಂಜೆ ಲಗೇಜ್ ಪ್ಯಾಕ್ ಮಾಡಬೇಕು. ನೋಡಿ ನಾನು ಮಾಂಗಲ್ಯ ಚೈನ್ ಈಗ ಇಲ್ಲಿ ಹಾಕಿದ್ದೀನಿ. ಯಾಕೆಂದರೆ ಫೈನಲಿ ಕೀ ಸಿಕ್ತು. ಎಲ್ಲಿ ಸಿಕ್ತು ಅಂದರೆ ಸೀರಿಯಸ್ಲಿ ನಾನು ಮಂಚದ ಅಡಿಗಡೆನೇ ಇಟ್ಟಿದ್ದು, ಅಂದರೆ ನಮ್ಮ ಹಾಸಿಗೆ ಅಡಿಗಡೆನೇ ಇಟ್ಟಿದ್ದು. ಏನಾಗಿದೆ ಅಂತ ಅಂದರೆ ತೋರಿಸ್ತೀನಿ ನೋಡಿ. ಇದ್ದೆ ಇಲ್ಲಿಟ್ಟಿದ್ದೆ, ಈ ಬ್ಲ್ಯಾಕ್ ಕಾಣ್ತಿದ್ದೆಲ್ಲ ಇಲ್ಲಿಟ್ಟಿದ್ದೆ, ಅಂದರೆ ಇಷ್ಟು ದೂರ. ಬಟ್ ಇದು ಏನಾಗಿದೆ ಅಂತ ಅಂದರೆ ಇಲ್ಲಿ ಇಷ್ಟು ಗ್ಯಾಪ್ ಇದೆ, ನಮ್ಮದು ಮಂಚ ಜಾಸ್ತಿ ಗ್ಯಾಪ್ ಇದೆ. ಇದು ಹೋಗಿ ಹೋಗಿ ನೋಡಿ ಕಾಣಿಸ್ತಾ ಇದ್ದೇನೆಲ್ಲ ಇಲ್ಲಿಂದ ಬಿದೋಗಿದೆ. ಸೊ ನಮ್ಮಮ್ಮ ಏನು ಮಾಡಿದೆ ಅಂದರೆ ಕಸ ಎಲ್ಲನೂ ಗುಡಿಸಿದೆ. ಅದು ಏನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಚೀಲ ಇದ್ದಾವಲ್ಲ, ಇಲ್ಲಿ ಚೀಲದ ಅಡಿಗಡೆ ಹೋಗಿ ಸೇರ್ಕೊಂಡೈತೆ ಕೀ. ನಮ್ಮ ಸ್ವಾಗತ ಬಂದರು ಈಸ್ಕೊಂಡ್ಬಂದರು ಕೀನ. ಅವ್ರು ಹೇಳಿದ್ರಂತೆ ನಮ್ಮ ಸ್ವಾಗತ ನಾವು ಸೇರಿಕೊಂಡು ಎಲ್ಲರೂ ಬಿಸಿ ಬಿಸಿ ಒಬ್ಬಿಟ್ಕೊಡೋಣ ಅಂತ ಅಂದ್ಬಿಟ್ಟು ನಿಧಾನ ಬೇಯಿಸಿ ನಾನು ಬೇಗ ಬೇಗ ಚಂದ ತೊಡ್ತಾವಳೆ ಗೈಸ್. ನಾನು ಬೇಯಿಸ್ತೀನಿ ಅಂತ ಹೇಳಿ ಹೋದೆ, ಬಟ್ ಸ್ವಾಗತ ಅವರು ಕೊಡ್ತಾ ಇಲ್ಲ, ನಾನೇ ಬೇಯಿಸ್ತೀನಿ ಅಂದ್ಬಿಟ್ಟು ಫೋನ್ ನನ್ನ ಕೈಲಿ ಕೊಟ್ಟು. ನಮ್ಮನೆ ಗೆಸ್ಟ್ ನೀವು ವಾ ಗೆಸ್ಟ್ ಕೈಲಿ ಕೆಲಸ ಮಾಡಿಸ್ಕೊಡ್ತು ಅಂದ್ಬಿಟ್ಟು ನಾವೇ ಮಾಡ್ತೀವಿ. ನಮ್ಮ ಮನೇಲಿ ಯಾಕೆ ಓಡಾಡ್ತಿದ್ರು ಕೇಳಿದ್ ನಾನ್ ವೆಜ್ ಮಾಡುವಾಗ. ನಾನು ಅವಾಗ ನಿಮ್ಮನೆ ಗೆಸ್ಟ್ ಅಲ್ಲ, ನಿಮ್ಮನೆಗೆ ವ್ಯಕ್ತಿ ನಾನು. ಇವ್ರೇನು ಕೇಳೆ ವ್ಯಕ್ತಿ ಅಂತ ಅವಾಗ ನಮ್ಮನೆ ನಿಮ್ಮನೆ ವ್ಯಕ್ತಿ. ನೀನೇ ಕೇಳು, ನಿಮ್ ಬೇರೆ ನಿಮ್ಮನೆ ವ್ಯಕ್ತಿ. ಆಕ್ಚುಲಿ ಇವರು ಕರೆಕ್ಟ್ ಬಂದಿದ್ರೆ ನಾನೇ ಅಡುಗೆ ಮಾಡಿದ್ದು. ಯಾರ ಮನೆ? ನಮ್ಮನೆ ಬಂದಿರಲ್ಲ, ಓಡಾಡ್ಕೊಂಡು ತಿರ್ಕೊಂಡು ನಮ್ಮ ಅತ್ತೆ ಮಸಾಲೆ ಹಾಕೊಡಕ್ಕೆ ನಾನು ತಿರ್ಗಕ್ಕೆ ನಾನು ಅಡುಗೆ ಮಾಡಕ್ಕೆ. ಚೆನ್ನಾಗಿತ್ತು ಅವತ್ತು ಮಟನ್ ಸಾರು ಒಳಗೆ, ಸಕ್ಕತ್ತಾಯ್ತು ಮಟನ್. ಮಾಡ್ಲಾರ ಯಾರು ಹೇಳಿ? ನಾವು ಮಟನ್ ಕೈಮೆ ಮಾಡ್ಬೇಕಣೆ, ಸಖತ್ತಾಗಿರ್ತದೆ. ಚಿಕನ್ ಕೈಮೆ ಚೆನ್ನಾಗಿರಲ್ವಾ? ಚಿಕನ್ ಕೈಮೆನೂ ಚೆನ್ನಾಗಿರ್ತದೆ. ಚಿಕನ್ ಕೈಮೆ ಚೆನ್ನಾಗಿರಲ್ಲ, ಮಟನ್ ಕೈಮೆ ತಿನ್ನಿಸ್ತೀನಿ ಬಾರೆ. ಹುಬ್ಳಿಲಿ ತರ ಕೆಲಸ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರ್ತದೆ ಹೋಟೆಲ್ಗಿಂತ. ಅಪ್ಪಿ ಅಪ್ಪಿ ಹಾಲು 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 ಕಡಿಮೆ ಮಾಡಿ ಚೆನ್ನಾಗಿ ಮಾಡಿ, ಘಮ ಘಮ ಅನ್ನಂಗೆ ಹಾಕಿ ಮಾಡ್ಬೇಡಿ. ಲವಂಗ ಹಾಕಲ್ಲ ಪ್ಲೀಸ್ ನಮ್ಮಮ್ಮ ಹೂರ್ಣ ಕೊಟ್ಟು ಕಳ್ಸಿತ್ತು ಈ ಬಾಕ್ಸಲ್ಲಿ. ಮೈದಾ ಹಸಿ ಕಲ್ಸಿಟ್ಟಿದ್ವಿ. ಮತ್ತೆ ಅಳಿ ಆಯಿನ್ ನಾಳೆ ಹೋಗ್ತಾನೆ ಇಷ್ಟ ಅಂದ್ಬಿಟ್ಟು ಹೆಂಗೆ ಮಾಡಿ ಕಳ್ಸೋದು ನಮ್ಮ ಅತ್ತೆ. ಆಕ್ಚುಲಿ ನನಗೆ ಒಬ್ಬಿಟ್ಟು ಅಂದ್ರೆ ಬಹಳ ಇಷ್ಟ. ಓಕೆ, ಎಷ್ಟು ಕೊಟ್ಟರು ತಿಂತೀನಿ ಒಬ್ಬಿಟ್ಟು. ನಾನ್ ಹೇಳಿದ್ದೆ ಇಷ್ಟ ಮಾಡಿ. ನಮ್ಮ ಅತ್ತೆ ಪ್ರೀತಿಗೋಸ್ಕರ ಮಾಡ್ಕೊಟ್ಟು ಕಳ್ಸಿದೆ. ಥ್ಯಾಂಕ್ಸ್. ಅದು ನನ್ನ ಪ್ರೀತಿಗೋಸ್ಕರ ಮಾಡ್ಬೇಕು. ಇನ್ಮೇಲಲ್ಲ ಅಳಿಯನ್ ಮೇಲೆ ಅಳಿಯನ್ ಮೇಲೂ ಇರ್ತದೆ, ಮಗಳು ಕೊಟ್ಟ ಮೇಲೆ ಅಳಿಯನು ಬೇಕಲ್ವಾ. ಪ್ಲೇಟ್ ಒಂದು ಪ್ಲೇಟ್ ಕೊಡ್ತೀರಿ. ಅದಕ್ಕೆ ದೊಡ್ಡದಕ್ಕೆ ಹಾಕಿ ಪ್ಲಾಸ್ಟಿಕ್ ಕುರಿದು ತಗೊಂಡದ್ದು ಇಲ್ಲಿ ತಗೊಂಡೆ ಅಕ್ಕ, ಅದು ಆರ್ಲಿ ಅಂತ ಕೊಡ. ಫ್ರೆಂಡ್ಸ್ ಎಲ್ಲರೂ ಒಬ್ಬಿಟ್ಟು ತಿಂದರು, ನಂದು ಮಾತ್ರ ಬ್ಯಾಲೆನ್ಸು. ಎಲ್ರದ್ದು ಆಯಿತು. ಸೊ ನಾನು ಹಾಕ್ತಾ ಇದ್ನಲ್ವ, ಹಾಗಾಗಿ ಸೊ ಹಾಲು ಹಾಕೊಂಡು ತಿಂದರೆ ಬಿಟ್ಟರೆ ತುಪ್ಪ ಹಾಕೊಂಡು ತಿನ್ನೋಣ. ಆಮೇಲೆ ಹಾಲಲ್ಲಿ ಟ್ರೈ ಮಾಡೋಣ ಅಲ್ವಾ? ಆಮೇಲಿಂದ ಹಾಲಲ್ಲಿ ಟ್ರೈ ಮಾಡೋಕ್ಕಾಗುತ್ತೆ. GRB ಎಲ್ಲಿದೆ ಆರೋಗ್ಯ. ಹಾಕೊಂಡ್ರು ಮಗ ನಂಗೆ ನಿದ್ದೆ ಬತ್ತಾ. ಮತ್ತೆ ಕೃತು ಹಾಯ್ ಮಾಡ. ಬೇಡ ಕಣಮ್ಮ, ಇವ್ರತ್ರ ನಾವೇ ಬಟ್ಟೆ ಪ್ಯಾಕ್ ಮಾಡ್ತಾವ್ರೆ. ಚಂದ ಮಾಡಾಯ್ತು. ಈಗ ಸ್ವಾಗತ ಅವ್ರು ಮಾಡ್ತಾವ್ರೆ. ಹಾಯ್ ಫ್ರೆಂಡ್ಸ್, ಊಟ ಆಯಿತು. ನಾನು ಸ್ವಾಗತ ನಮ್ಮ ಅಕ್ಕ ಪಾಪು ಎಲ್ಲ ವಾಕಿಂಗ್ ಮಾಡೋಣ ಅಂತ ಬಂದ್ವಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ನನಗೂ ಕೂಡ ತುಂಬ ಇಷ್ಟ ಆಯಿತು. ಏಕೆಂದರೆ ಸ್ವಲ್ಪ ಚೇಂಜಸ್ ಇದೆ. ಜಲಪಾತ, ಸ್ವಾಗತ ಬಂದಿದ್ದು, ನಮ್ಮ ಅಕ್ಕ ಬಂದಿದ್ದು, ನಮ್ಮ ಮನೆಗೆ ಹೋಗಿದ್ದು, ತುಂಬ ವಿಷಯಗಳಿದೆ. ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.